ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಆನ್ಲೈನ್ ಸ್ಕ್ಯಾಮ್ ನಡೀತಾ ಇರುತ್ತೆ. ಸೊ ಎಲ್ಲ ಗೃಹಲಕ್ಷ್ಮಿಯರು ತುಂಬ ಹುಷಾರಾಗಿರಬೇಕು. ಏಕೆಂದರೆ ಇಲ್ಲಿ ಹುಬ್ಳಿಯಲ್ಲಿ ಒಂದು ಘಟನೆ ನಡೆದಿದೆ. ಇದರಿಂದ ನೀವು ಕೂಡ ಅಲರ್ಟ್ ಆಗಿರಬೇಕು. ಯಾರ್ಯಾರು ಗೃಹಲಕ್ಷ್ಮಿ ಅಮೌಂಟ್ ತಗೊತಾ ಇದ್ದೀರಾ, ಅನ್ನಭಾಗ್ಯ ಅಮೌಂಟ್ ತಗೊತಿದ್ದೀರಾ ಅಥವಾ ಬೇರೆ ಯಾವುದೋ ಅಮೌಂಟ್ ತಗೊತಾ ಇದ್ದೀರಾ, ನೀವೆಲ್ಲ ತುಂಬ ಹುಷಾರಾಗಿರಬೇಕು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದರಿಂದ ನಿಮಗೆ ಒಂದು ಎಚ್ಚರಿಕೆ ಸಂದೇಶನ ಪಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ. ಹುಬ್ಳಿಯಲ್ಲಿ ಒಬ್ಬ ಮಹಿಳೆಗೆ ನಡೆದಿರುವ ಘಟನೆ ಇದು. ಏನಪ್ಪ ಅಂದರೆ, ಆ ಮಹಿಳೆ 64,000 ಕಳ್ಕೊಂಡಿದ್ದಾರೆ. ಅವರು ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆಯೋ ಇಲ್ವೋ ಅಂತ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ಇಲ್ಲಿ ಏನಾಗಿದೆ ಅಂದರೆ, ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿಸೋದಕ್ಕಿಂತ ಮುಂಚೆ ಅವ್ರ ಅಕೌಂಟಲ್ಲಿ 64,000 ಇತ್ತಂತೆ. ಅದ್ರ ಜೊತೆಗೆ ಈ ಗೃಹಜ್ಯೋತಿ ಅಮೌಂಟು 2,000 ಬಂದಿದೆಯೋ ಇಲ್ವೋ ನಮ್ಮ ಅಕೌಂಟಿಗೆ ಅಂತ ಚೆಕ್ ಮಾಡ್ಸೋಕ್ಕೆ ಬ್ಯಾಂಕಿಗೆ ಹೋಗಿದ್ರಂತೆ. ಸೊ ಬ್ಯಾಂಕಿಗೆ ಹೋಗಿ ಆ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಅವ್ರಿಗೆ ಶಾಕ್ ಆಗಿದೆ. ಯಾವಾಗ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ₹1 ಕೂಡ ಆ ಬ್ಯಾಂಕ್ ಅಕೌಂಟಲ್ಲಿ ಇರಲಿಲ್ಲಂತೆ, ಅಂದರೆ ಝೀರೋ ಬ್ಯಾಲೆನ್ಸ್ ಇತ್ತಂತೆ. ಸೊ ನಿಮಗೆಲ್ಲ ಒಂದು ಅನಿಸಿರ್ಬೋದು, 64,000 ಡ್ರಾ ಮಾಡ್ದಂಗೆ ಹೇಗೆ ದುಡ್ಡನ್ನ ಅವ್ರು ಕಳ್ಕೊಂಡ್ರು, ಅವ್ರ ಪರ್ಮಿಷನ್ ಇಲ್ಲದೆ ಹೆಂಗೆ ತಗೋಬೋದು ದುಡ್ಡು ಅಂತ ನೀವು ಅಂದ್ಕೋಬೋದು. ಸೊ ಏನಾಗ್ತಿದೆ ಅಂದರೆ, ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು ಹಳ್ಳಿ ಕಡೆ ಹೆಬ್ಬೆಟ್ ಕೊಟ್ಟು ಕೆಲವರು ದುಡ್ಡು ಬಿಡಿಸ್ಕೊತಾರೆ. ಕೆಲವರು ವಯಸ್ಸಾಗಿರೋರಾಗ್ಬೋದು, ಅವ್ರಿಗೆ ಪೆನ್ಷನ್ ಅಮೌಂಟ್ ಬರುತ್ತೆ. ಇಲ್ಲಾಂದರೆ 60 ವರ್ಷ ಮೇಲ್ಪಟ್ಟವರಿಗೆ ಅವ್ರಿಗೂ ಕೂಡ ಪೆನ್ಷನ್ ಅಮೌಂಟ್ ಬಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಪ್ರತಿ ತಿಂಗಳು ಹೆಬ್ಬೆಟ್ ಕೊಟ್ಬಿಟ್ಟು ದುಡ್ಡನ್ನ ಬಿಡಿಸ್ಕೊತಾ ಇರ್ತಾರೆ. ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಸೊ ನಿಮ್ಮ ಮನೆಗೆ ವಿದ್ಯಾವಂತರಿದ್ದರೆ ಅದು ಏನು ಪ್ರಾಬ್ಲಮ್ ಆಗಲ್ಲ. ಅವರು ಮೊಬೈಲಲ್ಲಿ ಫೋನ್ಪೇ ಮುಖಾಂತರ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಟ್ಟರೆ ಅಲ್ಲಿ ಬ್ಯಾಲೆನ್ಸು ಎಲ್ಲ ತೋರಿಸುತ್ತೆ. ಬಟ್ ಯಾರು ಅವಿದ್ಯಾವಂತರಿರ್ತಾರೋ, ಇವಾಗ ಎಕ್ಸಾಂಪಲ್ಲು ಇವಾಗ ವಯಸ್ಸಾದವ್ರನ್ನೇ ತಗೊಳ್ಳಿ. ಸೊ ಅವರಿಗೆ ಅಷ್ಟೊಂದು ಗೊತ್ತಾಗಲ್ಲ. ಸೊ ವಯಸ್ಸಾದವ್ರು ಏನು ಮಾಡ್ತಾರೆ ಅಂದರೆ, ಅವ್ರ ಕಾನ್ಸಂಟ್ರೇಷನು ದುಡ್ಡು ಬಿಡಿಸೋ ಕಡೆ ಇರುತ್ತೆ. ಅವರೇನೋ ಹೆಬ್ಬೆಟ್ ಕೊಡ್ತಾರೆ, ಬಟ್ ಅವರು ಬ್ಯಾಲೆನ್ಸ್ನ ಚೆಕ್ ಮಾಡಲ್ಲ ಎಷ್ಟಿದೆ ಏನು ಅಂತ. ಬಟ್ ಅವ್ರು ಎಷ್ಟು ಕೇಳ್ತಾರೋ ಹೆಬ್ಬೆಟ್ ಕೊಟ್ಬಿಟ್ಟು ಅಷ್ಟು ಬಿಡಿಸ್ಕೊಂಡ್ಮೇಲೆ ಅವರಿಗೆ ಅಷ್ಟು ಸಾಕು ಅನಿಸುತ್ತೆ. ಅವ್ರು ಮತ್ತೆ ಏನೂ ತಲೆ ಕೆಡಿಸ್ಕೊಳಲ್ಲ. ಸೊ ಈ ಮಹಿಳೆಗೆ ಏನಾಗಿದೆ ಅಂದರೆ, ಯಾರೋ ಒಬ್ಬ ಅಪರಿಚಿತ ಬಂದು ಬ್ಯಾಲೆನ್ಸ್ ಚೆಕ್ ಮಾಡಿ ಹೇಳ್ತೀನಿ ಅಂತ ಅವ್ರ ಫಿಂಗರ್ ಪ್ರಿಂಟ್ನ ಇಸ್ಕೊಂಡಿದ್ದಾನೆ. ಫಿಂಗರ್ ಪ್ರಿಂಟ್ ಎಲ್ಲ ಆದಮೇಲೆ ಬ್ಯಾಲೆನ್ಸು ಸಹ ಹೇಳಿ ಅವನ ಪಾಡಿಗೆ ಅವನು ಹೋಗಿದ್ದಾನೆ. ಸೊ ಇಲ್ಲಿ ಏನಾಗಿದೆ ಅಂದರೆ, ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅವನು ಪೂರ್ತಿ ಬ್ಯಾಲೆನ್ಸ್ನ ತಗೊಂಡಿದ್ದಾನೆ ಆ ಅಕೌಂಟಿಂದ, ಝೀರೋ ಬ್ಯಾಲೆನ್ಸ್ ಮಾಡಿದ್ದಾನೆ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ಇವಾಗ ಆಕೆಗೆ ಅವನ ಮುಖ ಪರಿಚಯನೂ ಇಲ್ಲ. ಯಾಕಂದರೆ 5 ನಿಮಿಷ ಹಿಂಗೆ ಮುಖ ನೋಡಿದ ತಕ್ಷಣ ನಮಗೆ ನೆನಪಿರಲ್ಲ. ಸೊ ಇವಾಗ ಅವರಿಗೆ ಆ ವ್ಯಕ್ತಿ ಯಾರು ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ. ಸೊ ಈ ಥರ ಪ್ರಾಬ್ಲಮ್ ಆಗುತ್ತೆ. ನೀವು ಹೆಬ್ಬೆಟ್ ಕೊಟ್ಟು ಹಣ ಬಿಡಿಸ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನನ್ನ ರಿಕ್ವೆಸ್ಟ್ ಏನು ಅಂದರೆ, ಯಾರೋ ಗೊತ್ತಿಲ್ಲದಿರೋ ಕೈಗೆ ನೀವು ಹೆಬ್ಬೆಟ್ನ ಕೊಡೋದು, OTP ಕೊಡೋದು, ಇಲ್ಲ ಅಂದರೆ ನಿಮ್ಮ ATM ಕಾರ್ಡ್ ಕೊಟ್ಬಿಟ್ಟು ಅದ್ರ ಪಿನ್ ಹೇಳೋದು, ಈ ಥರ ಎಲ್ಲ ಮಾಡಬೇಡಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಗೊತ್ತಿಲ್ಲದೇ ಆರಾಮಾಗೆ ಅವರು ದುಡ್ಡನ್ನ ತಗೊತಾರೆ. ಸೊ ಆದ್ದರಿಂದ ಆದಷ್ಟು ನಿಮಗೆ ಗೊತ್ತಿರೋ ವ್ಯಕ್ತಿ ಹತ್ರ ನೀವು ಹೆಬ್ಬೆಟ್ ಕೊಟ್ಬಿಟ್ಟು ನೀವು ದುಡ್ಡನ್ನ ಬಿಡಿಸ್ಕೊಳ್ಳಿ. ನಿಮಗೆಲ್ಲ ಗೊತ್ತಿರುತ್ತೆ, ಪ್ರತಿ ಹಳ್ಳಿನಲ್ಲೂ ಆ ಬ್ಯಾಂಕಿಂದ ಕೆಲವರು ಬರ್ತಾ ಇರ್ತಾರೆ. ಅವ್ರು ನಿಮಗೆ ಪರಿಚಯ ಇರುತ್ತೆ. ಅವರು ಪ್ರತಿ ತಿಂಗಳು ಬಂದು ನಿಮ್ಮ ಹೆಬ್ಬೆಟ್ ಇಸ್ಕೊಟ್ಟು ದುಡ್ಡನ್ನ ಕೊಡ್ತಾ ಇರ್ತಾರೆ. ಸೊ ಆ ಥರದ ವ್ಯಕ್ತಿಯಿಂದ ನೀವು ದುಡ್ಡನ್ನ ಇಸ್ಕೊಂಡ್ರೆ ತುಂಬ ಸೇಫು. ಮತ್ತು ಅವಾಗವಾಗ ನೀವು ಬ್ಯಾಲೆನ್ಸ್ನ ಚೆಕ್ ಮಾಡಿ. ಯಾರ್ಯಾರು ಫೋನ್ಪೇ ಲಿಂಕ್ ಮಾಡಿಲ್ವೋ ಮೊಬೈಲಿಗೆ ಅಂಥವರೆಲ್ಲ ಅವಾಗವಾಗ, ಅಂದರೆ 15 ದಿವಸಕ್ಕೊಂದ್ಸರಿ, ತಿಂಗಳಿಗೆ ಒಂದ್ಸರಿ ಹೋಗಿ ನಿಮ್ಮ ಬ್ಯಾಂಕ್ ಹತ್ರ ಹೋದರೆ ಅವ್ರು ನಿಮಗೆ ಬ್ಯಾಲೆನ್ಸ್ನ ಹೇಳ್ತಾರೆ. ಈ ವಿಡಿಯೋ ಯೂಸ್ಫುಲ್ ಇತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಹೊಸ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.